ಓಕೆ, ನೆಕ್ಸ್ಟ್ ನಾವು ಮಾತಾಡ್ತಾ ಇದ್ವಿ ಒಳ ಮೀಸಲಾತಿ. ಏನ್ ಬ್ರೇಕಾ? ಇಲ್ಲ ಅಲ್ಲ. ಓಕೆ, ಒಳ ಮೀಸಲಾತಿ ಬಗ್ಗೆ ಮಾತನಾಡುವಾಗ ನಾನೊಂದು ಪದ ಬಳಸ್ತೆ, ದಟ್ ಈಸ್ ಅಹಿಂದ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು. ಅಹಿಂದ ಅಂದ ತಕ್ಷಣ ನೆನಪಿಗೆ ಬರುವ ಏಕೈಕ ಹೆಸರು ಅದು ಸಿದ್ದರಾಮಯ್ಯನವರು. ಎಲ್ಲರೂ ಸಿದ್ದರಾಮಯ್ಯನವರು ಅಂತಂದ್ರೆ ಯಾಕೆ ಹೆದರ್ತಾರೆ ಅಂದ್ರೆ ಅವರ ಹಿಂದೆ ಇರುವಂತಹ ಅಹಿಂದ ಮತಗಳು. ಅಹಿಂದ ಮತಗಳಿಂದಾಗಿ ಸಿದ್ದರಾಮಯ್ಯನವರನ್ನ ಯಾರು ಅಲ್ಲಾಡ್ಸಕ್ ಸಾಧ್ಯ ಇಲ್ಲ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರನ್ನ ಮುಟ್ಟಕ್ಕಾಗಲ್ಲ. ಯಾಕೆಂದ್ರೆ ರಾಜ್ಯದಲ್ಲಿ ಅವರ ಪರ ಇರುವಂತಹ ಅಹಿಂದ ಮತಗಳು. ಕಾಂಗ್ರೆಸ್ನ ಇತಿಹಾಸ ನೋಡಿದ್ರೆ ಯಾವುದೇ ಒಬ್ಬ ಮುಖ್ಯಮಂತ್ರಿಗೆ ಮತ್ತು ಮುಖ್ಯಮಂತ್ರಿಯನ್ನಾಗಿ ಮಾಡಿದಂತಹ ವ್ಯಕ್ತಿಗೆ ತುಂಬಾ ಹೆಚ್ಚಿಗೆ ಏನು ಮನ್ನಣೆ ಕೊಡುವಂತಹ ಪಾರ್ಟಿ ಅಲ್ಲ, ಹೈಕಮಾಂಡ್ ಅಲ್ಲ ಅದು. ಯಾಕೆ ಅಂತಂದ್ರೆ ಏರ್ಪೋರ್ಟ್ ಅಲ್ಲೇ ಮುಖ್ಯಮಂತ್ರಿಗಳನ್ನ ಲಕೋಟೆಯಲ್ಲಿ ಬದಲಾಯಿಸಿದಂತಹ ಪಕ್ಷ ಅದು. ಆದರೆ ಸಿದ್ದರಾಮಯ್ಯನವರ ಪವರ್ಗೆ, ಸಿದ್ದರಾಮಯ್ಯನವರ ಹಿಂದೆ ಇರುವಂತಹ ಆ ಹಿಂದಾಗೆ ಹೆದರಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುತ್ತಾ ಸಿದ್ದರಾಮಯ್ಯನವರಿಗೆ ಉಗೆ ಎನ್ನುತ್ತಾ ಬಂದಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಮಾಡುತ್ತಾ ಅಹಿಂದ ಫ್ಯಾಕ್ಟರ್. ಹಾಗಾದರೆ ಈಗಲೂ ಸಿದ್ದರಾಮಯ್ಯನವರಿಗೆ ಆ ಶಕ್ತಿ ಇದೆಯಾ? ಅಹಿಂದ ವಿಚಾರದಲ್ಲಿ ಸಿದ್ದರಾಮಯ್ಯನವರನ್ನ ಏನಾದರೂ ಕೆಳಗಿಳಿಸಿದರೆ ಅಹಿಂದ ಕಾಂಗ್ರೆಸ್ನಿಂದ ದೂರ ಆಗುತ್ತಾ? ಅದು ನೆಕ್ಸ್ಟ್ ಪ್ರಶ್ನೆ. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ಅಹಿಂದ ಕಾಂಗ್ರೆಸ್ನಿಂದ ದೂರ ಆಗುತ್ತಾ? ಹೌದು, ದೂರ ಆಗುತ್ತೆ. ಇಲ್ಲ, ದೂರ ಆಗಲ್ಲ, ನಮಗಂತೂ ಗೊತ್ತಿಲ್ಲ. ಹಾಗಾದ್ರೆ ಜನ ಏನು ಹೇಳಿದ್ದಾರೆ? ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅಹಿಂದ ಕಾಂಗ್ರೆಸ್ನಿಂದ ದೂರ ಆಗುತ್ತಾ ಇಲ್ವಾ? ಜನ ಏನೇ ಹೇಳಿದ್ದಾರೆ, ಬನ್ನಿ ನೋಡೋಣ. ಸಿದ್ದರಾಮಯ್ಯವರನ್ನ ಕೆಳಗಿಳಿಸಿದ್ರೆ ಅಹಿಂದ ಕಾಂಗ್ರೆಸ್ನಿಂದ ದೂರ ಆಗುತ್ತಾ? ಹೌದು ಅಂತ 48% ಹೇಳ್ತಾ ಇದ್ದಾರೆ, ಇಲ್ಲ ಅಂತ 41% ಹೇಳ್ತಾ ಇದ್ದಾರೆ. ಸಿಮಿಲರ್, ಮೋಸ್ಟ್ಲಿ ಈಕ್ವಲ್ ಎರಡೂ. 1% ಮಾತ್ರ ಇದೆ ಅಷ್ಟೇ. 42% ಹೌದು, ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನ ಇಳಿಸಿದ್ರೆ ಇಲ್ಲ ಅಂತ ಸೇರಿಸ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಗೊತ್ತಿಲ್ಲ ಅಂತ ಸೇರಿಸಿದ್ರೆ ಬಟ್ 42% ಹೌದು ದೂರ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೂರ ಆಗುತ್ತೆ ಮತ್ತೆ ದೊಡ್ಡ ಪರ್ಸೆಂಟೇಜ್ ಅಲ್ವಾ ಸತೀಶ್? ದೊಡ್ಡ ಪರ್ಸೆಂಟೇಜೇನೆ. ಸೊ ಅಹಿಂದ ಯಾರೋ ಒಬ್ರು ಹೇಳ್ತಾ ಇದ್ರು ನಮ್ಮ ಇನ್ನರ್ ಮೀಟಿಂಗಲ್ಲಿ, ಯಾರೋ ಒಬ್ರು ಅವ್ರ ಹೆಸರು ಹೇಳ್ಬೋದೋ ಬೇಡವೋ ಗೊತ್ತಿಲ್ಲ, ನಮ್ಮ ಇನ್ಪುಟ್ ಎಡಿಟರ್ ಮೇಡಮರೇ, ಕುರುಬ ಮತಗಳು ಹಿಂದೆಟ್ ಹಾಕ್ತಾರೋ ಇಲ್ವೋ, ಮುಸಲ್ಮಾನರು ಮಾತ್ರ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಹಿಂದೆಟ್ ಹಾಕ್ತಾರೆ ಅಂತ. ಆಪ್ಷನ್ ಎಲ್ಲಿದೆ? ಆಪ್ಷನ್ ಇಲ್ಲ, ಅದೇ ಹೇಳದ್ನಲ್ಲ, JDS ಒಂದು ಆಪ್ಷನ್ ಇತ್ತು, ಇವತ್ತು ಅವ್ರ ಬಿಲ್ಗೆ ಬೆಂಬಲ ಕೊಟ್ಬಿಟ್ಟಿದ್ದಾರೆ ದೇವೇಗೌಡರು. ಎಲ್ಲ ಆದ್ರೂ ಕೂಡ ಸಿದ್ದರಾಮಯ್ಯನವರು ಒಂದ್ ವೇಳೆ ಇಳಿಸಿದ್ರು ಕೂಡ, ಸಿಎಂ ಮುಖ್ಯಮಂತ್ರಿ ಸ್ಥಾನದ ಕೆಳಗಡೆ ಇಳಿಸಿದ್ರು ಕೂಡ ಮುಸ್ಲಿಂ ಕಮ್ಯುನಿಟಿಗೆ ಬೇರೆ ಆಪ್ಷನ್ ಇಲ್ವಲ್ಲ ಈಗ. ಸೊ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಲೇಬೇಕು ಆ ನಿಟ್ಟಿನಲ್ಲಿ. ಬರೀ ಅದೇನು ಇಂಪ್ಯಾಕ್ಟ್ ಆಗಲ್ಲ ಅಂತೀರಾ? ಬಹುಶಃ ಇಂಪ್ಯಾಕ್ಟ್ ಆಗಲ್ಲ. ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಇಂಪ್ಯಾಕ್ಟ್ ಆಗಲ್ಲ ಅಂತ ಅಂದ್ರೆ ಅಲ್ಪಸಂಖ್ಯಾತ ಮತಗಳು ಸಿದ್ದರಾಮಯ್ಯವ್ರು ನೋಡಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಆಗ್ತಾ ಇಲ್ಲ. ಓವರ್ ಆಲ್ ಕರ್ನಾಟಕ, ನಾಟ್ ಓನ್ಲಿ ಕರ್ನಾಟಕ, ಬರೀ ಎಲ್ಲ ಇಂಡಿಯಾವನ್ನ ನಾವು ಗಮನಿಸಿದಾಗ ಮುಸ್ಲಿಂ ಸಮುದಾಯ ಬಹುತೇಕ 92% ಮತಗಳನ್ನ ಕಾಂಗ್ರೆಸ್ ಚುನಾವಣೆಯಲ್ಲಿ ಅದು ವ್ಯಕ್ತವಾಗಿದೆ, ಅದು ಪ್ರೆಸೆಂಟ್ ಆಗಿದೆ. ಬಟ್ ಇದನ್ನ ಹೆಂಗ್ ವ್ಯಾಖ್ಯಾನಿಸೋದು ನನಗಂತೂ ತಲೆ ಕೆಟ್ಟೋಗ್ತಾ ಇದೆ. ಈಗ ಒಳ ಮೀಸಲಾತಿ ಬೇರೆ ಇದೆ, ಅಹಿಂದದಲ್ಲಿ SC ಸಮುದಾಯ ಕೂಡ ಬರುತ್ತೆ. ಸೊ ಅವರು ಏನು ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. BJP ಕಡೆ ವಾಲ್ ಬಿಡ್ತಾರಾ ಅಥವಾ ಕಾಂಗ್ರೆಸ್ ಜೊತೆ ಇರ್ತಾರಾ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಒಳ ಮೀಸಲಾತಿ ಜಾರಿ ಆದರೆ ಕಾಂಗ್ರೆಸ್ ಲಾಭ ಅಂತ ನಾವು ಹಿಂದೆ ಆನ್ಸರ್ ನೋಡಿದ್ವಿ, 40% ಕಾಂಗ್ರೆಸ್ ಲಾಭ ಆಗುತ್ತೆ ಅಂತ. ಇಲ್ಲಿ ನೋಡಿದ್ರೆ 42% ಸಿದ್ದರಾಮಯ್ಯನವರು ಇಳಿಸಿದ್ರೆ ಕಾಂಗ್ರೆಸ್ಗೆ ಅಹಿಂದ ದೂರ ಆಗುತ್ತೆ ಅಂತಿದ್ದಾರೆ. ಒಂದು ರೀತಿ ನೀವು ಆಗಲೇ ಟ್ರಿಕ್ಕಿ ಥರ ಅನಿಸ್ತಾ ಇದೆ. ಈಗ 42-41% ಇದೆ. ಸೊ ಅಷ್ಟು ಈಸಿಯಾಗಿ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಕಾಂಗ್ರೆಸ್ ಆಪ್ಷನ್ ತಗೋಬಹುದೇನೋ, ಅಲ್ಪಸಂಖ್ಯಾತ ಇರೋದ್ರಿಂದ ಇದರಲ್ಲಿ. ಈಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ 2011 ನಾವು ಜನಗಣತಿ ಪ್ರಕಾರ ಅದಾದ ನಂತರ ಆಗಿಲ್ಲ. ಹಾಗಾಗಿ 14% ಮುಸ್ಲಿಂ ಸಮುದಾಯ ಇದೆ ಕರ್ನಾಟಕದಲ್ಲಿ. ಈಗ 18% ಆಗಿದೆ ಅಂತ ಒಂದು ಲೆಕ್ಕಾಚಾರ ಇದೆ. ಬರಬೇಕು ಜನಸಂಖ್ಯೆ ಜನಸಂಖ್ಯೆ ಅಂದ್ರೆ SC ಸಮುದಾಯದ್ದು ಅಂತ ಒಂದು ಬಿಟ್ಟಿದ್ರು. SC ಸಮುದಾಯ ಪರಿಶಿಷ್ಟ ಜಾತಿದು ಯಾವಾಗ ಕಳೆದ ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಒಂದು ಮಾಡಿಸಿದ್ರಲ್ಲ ಜಾತಿ ಲೆಕ್ಕಾಚಾರ, ಜಾತಿ ಗಣತಿ,
ಅದೇನಾದ್ರೂ ನಿಜಾನೇ ಆಗಿದ್ರೆ ಅದು ಹೊರಗೆ ಬರ್ಬೇಕಷ್ಟೇ. ಇನ್ನು ಪಾಪ ಟೇಬಲ್ ಕೆಳಗೆ ಹಾಕೊಂಡು ಕೂತಿದ್ದಾರೆ ಅವರಂತೂ ಆಗ ಸಿಎಂ ಆಗಿದ್ದಾಗ ಮಾಡಿದ್ರು, ಈಗ ಎರಡನೇ ಬಾರಿ ಸಿಎಂ ಆಗಿದ್ದಾರೆ, ಇನ್ನೂ ಬಿಟ್ಟಿಲ್ಲ. ಆ ಥರ ಆದಾಗ ಬಟ್ ಒಂದಂತೂ ಸತ್ಯ, ಸಿದ್ದರಾಮಯ್ಯನವರು ಈಗಲೂ ಅಷ್ಟೇ ಪ್ರಭಾವಿಗಳು ಮತ್ತು ಪ್ರಬಲರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೆಫಿನೆಟ್ಲಿ ಡಿಸ್ಟರ್ಬ್ ಆಗ್ತಾರೆ. ಬಟ್ ಚಾಯ್ಸಸ್ ಐ ಡೋಂಟ್ ನೋ. ಅದನ್ನ ಕಾಂಗ್ರೆಸ್ ಪಾರ್ಟಿ ಯಾವ ರೀತಿ ತಮ್ಮ ಒಂದು ಶಕ್ತಿಯಾಗಿ ಅದನ್ನ ಬಳಸಿಕೊಳ್ಳುತ್ತೆ. ಐ ಮೀನ್ ಅಂದ್ರೆ ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಾದ್ರೆ ಆಪ್ಷನ್ ಏನ್ ಕೊಡುತ್ತೆ ಕಾಂಗ್ರೆಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಅಂತ ಅನ್ಸುತ್ತೆ. ಬಟ್ ಈ ಕ್ಷಣಕ್ಕೆ ಸಿದ್ದರಾಮಯ್ಯನವರನ್ನ ಡಿಸ್ಟರ್ಬ್ ಮಾಡಿದ್ರೆ ಅಹಿಂದ ವೋಟ್ಗಳು ಡಿಸ್ಟರ್ಬ್ ಆಗುತ್ತೆ ಅನ್ನೋದನ್ನ ಜನ ಹೇಳಿದ್ದಾರೆ.